ಭೀಮಾವದ ನ್ಯೂಸ್ಗೆ ಸ್ವಾಗತ. ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸ್ಟೇಟ್ ಬ್ಯಾಂಕ್ ಎಟಿಎಂ ಸರಿಪಡಿಸುವಂತೆ ಮನವಿ. ರೋಣ ತಾಲೂಕ್ ಹೊಳೆ ಆಲೂರಿನ ಭಾರತೀಯ ಸ್ಟೇಟ್ ಬ್ಯಾಂಕ್ ಶಾಖಾ ವ್ಯವಸ್ಥಾಪಕರಿಗೆ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಎಂಎಚ್ ನದಾಫ್ ರವರ ನೇತೃತ್ವದಲ್ಲಿ ಮನವಿ ಕೊಡಲಾಯಿತು. 4 ತಿಂಗಳಿಂದ ಹಾಗೂ ಬ್ಯಾಂಕ್ ಸತತವಾಗಿ ರಜೆ ಇದ್ದಾಗ ಹಣ ಹಿಂಪಡೆಯಲು ತಮ್ಮ ಶಾಖೆ ಎಟಿಎಂ ಯಂತ್ರವು ಸರಿಯಾಗಿ ಕೆಲಸ ಮಾಡದಿರುವುದರಿಂದ ಜನಸಾಮಾನ್ಯರಿಗೆ ತುಂಬಾ ಕಷ್ಟಕರವಾಗಿದೆ. ಏಕೆಂದರೆ ರೋಣ ಪಟ್ಟಣದಲ್ಲಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂ ಯಂತ್ರ ಬಿಟ್ಟರೆ ಹೊಳೆ ಆಲೂರು ಸುತ್ತಮುತ್ತಲೂ ಯಾವುದೇ ಎಟಿಎಂ ಯಂತ್ರ ಲಭ್ಯ ಇರುವುದಿಲ್ಲ. ಹಾಗೂ ಹೊಳೆ ಆಲೂರಿನ ಸುತ್ತಮುತ್ತಲೂ ಇರುವ 18 ಹಳ್ಳಿಗಳು ಇರುವುದರಿಂದ ಹಣದ ಹಿಂಪಡೆಯಲು ತುಂಬಾ ಕಠಿಣವಾಗಿದೆ. ಆದ್ದರಿಂದ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆಯನ್ನ 1 ವಾರದೊಳಗೆ ಬಗೆಹರಿಸಬೇಕು. ಇಲ್ಲದಿದ್ದಲ್ಲಿ ತಮ್ಮ ಬ್ಯಾಂಕಿನ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷರಾದ ಬಸವರಾಜ್ ಹಾದಿಮನಿ, ಹನುಮಂತ್ ಹಳ್ಳಿಕೇರಿ, ಎಂಆರ್ ಖಾನ್ ಗುರುಜಿ, ಸಂಜು ಮಾದರ್, ಕಾರ್ತಿಕ್ ಬಡಿಗೇರ್, ಎಚ್ಚರಪ್ಪ ಹಾದಿಮನಿ, ಕೃಷ್ಣ ಲಮಾನಿ, ರವಿ ಮನಗುಳಿ, ಯಮುನೂರ್ ನದಾಫ್, ಪ್ರಶಾಂತ್ ಐವಳ್ಳಿ, ರಮೇಶ್ ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವರದಿ ರಮೇಶ್ ನಂದಿ. ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ